ನಿಮ್ಮ ಹೆಸರು? ಲಿಖಿತ್ ಅಂತ. ಲಿಖಿತ್ ಅಂತ. ಎಷ್ಟು ಮಾಡಿದಿರಿ ಶುಂಠಿ? ಇಲ್ಲಿ 2.5 ಎಕರೆ ಮಾಡಿದ್ದೀವಿ. 2.5 ಎಕರೆ ಮಾಡಿದಿರಿ. 2.5 ಎಕರೆ ತೆಂಗಿನಲ್ಲೇ ಇದೆ ಪೂರ್ತಿ. ಹೌದು. ಲಿಖಿತ್ ಅವರೇ, ನೀವು ಒಂದು ಬೆಡ್ ಸ್ಪ್ರೇ ಮಾಡ್ಕೊಂಡ್ರಿ? ಒಂದು ಬೆಡ್ ಸ್ಪ್ರೇ ಆಗಿದೆ, ಒಂದು ಟ್ರಂಚು, ಆಮೇಲೆ ಒಂದು ಸ್ಪ್ರೇ ಆಗಿದೆ. ಏನು ಅನಿಸ್ತಾ ಇದೆ ಶುಂಠಿ ನಿಮಗೆ? ಚೆನ್ನಾಗಿದೆ. ಇನ್ನೂ ಹೊಡ್ತಾ ಬರಬೇಕು. ಇರಲಿ. ಎಷ್ಟು ದಿವಸದ್ದು ನಿಮ್ಮ ಶುಂಠಿ ಇದು? 2 ತಿಂಗಳಾಗಿದೆ. 2 ತಿಂಗಳಾಗಿದೆ ಅಲ್ಲ? 2 ತಿಂಗಳು ಕಂಪ್ಲೀಟ್ ಆಗಿದೆ. 2 ತಿಂಗಳು. ನಮಸ್ಕಾರ ಆತ್ಮೀಯ ರೈತ ಬಂದವರೇ, 2 ತಿಂಗಳದ್ದು ಶುಂಠಿ ಇದೆ ಇದು KR ಪೇಟೆಯಿಂದ ಕಿಕ್ಕೇರಿಯಿಂದ ಐಕನಹಳ್ಳಿ ಅಂತ ಗ್ರಾಮ. ಹೆಚ್ಚು ಕಡಿಮೆ ಈ 2 ಪ್ಲಾಟು ವಿಸಿಟ್ ಮಾಡಿ ಬಂದಿದ್ದೀವಿ. ಸೇಮ್ ಇದೆ. ಅಲ್ಲೆಲ್ಲ ಅವರು ಕಳೆ ತೆಗೆದಿದ್ದಾರೆ, ಇದರಲ್ಲಿ ಇನ್ನೂ ಕಳೆ ತೆಗೆದಿಲ್ಲ. ಇದು ಒಂದು ಬೆಡ್ ಸ್ಪ್ರೇ ಕೇರನ್ನದ್ದು, ನಂತರ ಒಂದು ಡ್ರಂಚಿಂಗು, ನಂತರ ಒಂದು ಸ್ಪ್ರೇ ಆಗಿದೆ. ಎಷ್ಟು ಕ್ಲಿಯರ್ ಆಗಿದೆ ಶುಂಠಿ ನೀವು ನೋಡ್ಬೋದು. ಇನ್ನೊಂದು ವಂಡರ್ ಏನು ಅಂದರೆ, ನಾನು ಯಾಕೆ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇದು ಹಾಕಿ 60 ದಿವಸ ಆಗಿದೆ. ನಂತರ ಇದಕ್ಕಿಂತನೂ ಮೊದಲೇ ಹಾಕಿರ್ತಕ್ಕಂಥದ್ದು ಇಲ್ಲೇ ಪಕ್ಕದಲ್ಲೂ ಇದೆ. ಅದ್ರ ವ್ಯತ್ಯಾಸನೂ ನೀವು ನೋಡಬೇಕಾಗುತ್ತೆ. ಇಲ್ಲಿ ಆ ಪ್ಲಾಟು ಇದೆ. ವಾರ ಮುಂಚೆನೇ ಹಾಕಿರ್ತಕ್ಕಂಥ ಪ್ಲಾಟ್ ಇದು. ಲಿಖಿತ್ ಅವರು ಎಷ್ಟು ಮೊದಲೇ ಹಾಕಿರೋದು ಇದು? 2 ತಿಂಗಳಾಗಿದೆ. ಅದು ನಮಗೂ ಮುಂಚೆ ಒಂದು ವಾರ ಮುಂಚೆನೇ ಹಾಕಿದ್ರು. ಒಂದು ವಾರ ಮೊದಲೇ ಹಾಕಿರೋದು. ಇಲ್ಲಿ ಒಂದು ವಿಶೇಷ ಗಮನ ಹರಿಸಬೇಕು. ಇವೆಲ್ಲ pH ಹೈ ಇರತಕ್ಕಂಥ ಭೂಮಿಗಳು. ಈ ಹೈ pH ಭೂಮಿಯಲ್ಲಿ ಇವ್ರಿಗೇನಾಗುತ್ತೆ ಅಂದರೆ, ಗೊಬ್ಬರಗಳನ್ನು DAP ಬಳಸಬಾರ್ದು ಇವರು. ಇಲ್ಲಿ ಬೇಕಾಗಿರ್ತಕ್ಕಂಥ ಫರ್ಟಿಲೈಸರ್ಗಳು ಸಿಂಗಲ್ ಸೂಪರ್ ಫಾಸ್ಫೇಟು, ಅಮೋನಿಯಂ ಸಲ್ಫೇಟು, ಮತ್ತು ಇದಕ್ಕೆ ಅವ್ರಿಗೆ ಎಡಿಟಾಗಳು ಬೇಕಾಗುತ್ತೆ. ಜಿಂಕ್ ಎಡಿಟಾ, ಫೆರಸೈಟ, ಇದೇನು ಫೈಟ್ ಆಗ್ತಾ ಇದೆ ಅದರ ಸಲುವಾಗಿ. ನಂತರ